ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇಲ್ಲಿ ನೆಟ್ವರ್ಕ್ ಇಲ್ಲ, ಎಂಥದ್ದು ಇಲ್ಲ. ನಮ್ಮ ಕಸ್ಟಮರ್ ರೆಡಿ ಆಗ್ತವ್ರಂತೆ. ಇವಾಗ ಅವ್ರು ಬಂದೊಬ್ರು ಹೇಳೋರು ಇನ್ನೊಂದು ಅರ್ಧ ಗಂಟೆ ಬಿಡೋದು ಅಂತ ಹೇಳಿದ್ರು. ನಮ್ಮ ಗಾಡಿ ಎಲ್ಲ ಹಾಕಿದ್ದೀವಿ ಪಾರ್ಕಿಂಗಲ್ಲಿ. ನೆಟ್ವರ್ಕು ಇಲ್ಲ, ಫೋನು ಬರ್ತಾ ಇಲ್ಲ, ಇನ್ಕಮಿಂಗ್ ಇಲ್ಲ, ಔಟ್ ಗೋಯಿಂಗ್ ಇಲ್ಲ. ಒಳಗಡೆ ನಾವು ಹೋಗ್ತಾ ಇದ್ದೀವಿ, ಹೊಟ್ಟೆ ಹಸು ಆಗ್ತಾಯಿದೆ. ಏನಾದ್ರು ಆಯ್ತಾ ಮಧ್ಯಾಹ್ನ ಊಟ ಹೊರಗಡೆ ಅಂತ ಹೇಳೋರೆ. ಬಟ್ ಏನಾದ್ರು ಇದೆ ಲೈಟಾಗಿ ಹಾಕೊಂಬಂದ್ರೆ ಹೊಟ್ಟೆಗೆ ಹಾಕೊಂಬಂದ್ರೆ ಅಲ್ಲಿ ಗಂಟೆ ನಡೆದ್ಬಿಡುತ್ತೆ. ಇಲ್ಲಾಂದರೆ ಬಿಸಿಲಲ್ಲಿ ಆಯಿತು, ಎಲ್ಲದರಲ್ಲಿ ಆಯಿತು, ಕಾಯ್ಕಾತ್ ಕೊಡ್ಬೇಕು. ಇವ್ರು ಯಾವಾಗ ಊಟ ಹಾಕ್ಸ್ತಾರೆ, ಊಟ ಮಾಡೋದು ಅಂತಂದು ಇವನು ಹೋಗೋಣ ಬಾಣ ಅಂತ ಕರ್ಕೊಂಬಂದೆ. ಇದೇ ರೆಸಾರ್ಟ್ ನಾವು ಮಾಡಿದ್ದು. ತುಂಬ ದೊಡ್ಡದಾಗೈತೆ, ಬಟ್ ತುಂಬ ಒಳಗಡೆ ಐತೆ. ಒಂದು ಅಂಗಡಿ ಇಲ್ಲ, ಒಂದು ನೆಟ್ವರ್ಕ್ ಇಲ್ಲ, ಏನೂ ಇಲ್ಲ, ಅಂಥದ್ದಿಲ್ಲ. ಈ ಕಡೆಯಿಂದ ಒಂದು ರೌಂಡ್ ಹಾಕೊಂಬಂದರೆ ಒಂದು 2 ಕಿಲೋಮೀಟ್ರ್ ದೊಡ್ಡದಾಗೆ ಐತೆ ಇದು. ಹಿಂಗಿಂದ ಹೋಗಿ ಹಿಂಗಿಂದ ಬರಬೇಕು. ನಮ್ಮ ಕಸ್ಟಮರ ಇಲ್ಲಿ ಈ ಥರದ್ದು ಎಲೆಕ್ಟ್ರಿಕಲ್ ವೆಹಿಕಲ್ ಇದ್ದಾವೆ. ಎಲ್ರಿಗೂ ಗಾಡಿ ಹತ್ರ ಆಯಿತು, ಎಲ್ಲ ಸುತ್ತಾಕಾಯಿತು. ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆದು ತೋರಿಸ್ತೀನಿ ನಿಧಾನಕ್ಕೆ. ಒಂದು ಡೈಲಾಗ್ ಗಾಡಿ ಕಟ್ಟಾಗಲ್ಲ, ಏನಿಲ್ಲ. ಇರ್ತಿರ್ತ ಸರ್ವಿಸ್ ಅಂದ್ರೆ ಇಲ್ಲಿ ಫಾರೆಸ್ಟಲ್ಲಿ ರೆಸಾರ್ಟ್ ಬುಕ್ ಮಾಡೋಕ್ಕೆ ನೋಡಿದ್ರೆ ಗೊತ್ತಿದೆ. ಇದು ಬೈಕ್ ಅನ್ಕೊಂಡಾರ, ನಮ್ಮ ಬಸ್ ಅನ್ಕೊಂಡಾರ, ಇಂಥ ಸಂದ್ರಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ, ಬೇಕು. ಕರೆಕ್ಟ್, ಬೇರೇನೋ ಬೇಕು. ಕರೆಕ್ಟ್, ಬಿಡಿ ಮಾಡುವ. ಇಲ್ಲೇ ಸೂಪರ್ ಡ್ಯಾಮ್ ಹತ್ರ ಬಂದಿದ್ವಿ. ನಮ್ಮ ಕಸ್ಟಮರ್ ನೋಡಿದ್ರೆ ಪಟ್ಟ ಅಂತ ಹಿಡ್ದೋಗ್ಬಿಟ್ರು. ಅಲ್ಲಿ ಗಾಡಿ ಹಿಂದ್ಗಡೆ ಇದ್ದಾರೆ. ಮೇಲ್ಗಡೆ ಹೋಗಿ ನೋಡ್ಕೊಂಬರ್ತೀನಿ ಅಂತಂದು ಎಲ್ಲ ಫೋಟೋ ತಕ್ಕಂತ ಇದ್ರು. ಬಟ್ ನಾವು ಗಾಡಿನ ರಿವರ್ಸ್ ಆಗ್ಬಿಟ್ಟು ಗಾಡಿನ ಟರ್ನ್ ಮಾಡಿರ್ಬೇಕಲ್ವಾ, ಅದಕ್ಕೋಸ್ಕರ ನಾವು ಗಾಡೀಲಿ ಕೂತಿದ್ವಿ. ನಮ್ಮ ತಮ್ಮ 2 ಗಾಡಿ ಆರ್ನು ಮಾಡಿಲ್ಲ, ನಾನು ಆರ್ನ್ ಮಾಡಿಲ್ಲ, ಹಂಗೆ ಬಂದರು. ಇಲ್ಲಿ ಗಾಡಿ ನೋಡ್ರೆ ಪಾಸ್ ಆಗ್ತಿಲ್ಲ. ಇವರಿಂದ ರಿವರ್ಸ್ ಹೋಗ್ತಾ ಅವ್ರೆ. ಇಲ್ಲಿ ಗಾಡಿ ಒಂದೇ ಗಾಡಿ ಪಾಸ್ ಆಗೋದು. ಎಲ್ಲ ಸಿಚುವೇಶನ್ ಹಿಂಗಿರ್ತಾವೆ, ಹಿಂಗೆ ಬರ್ತಾರೆ ಹೊಟ್ಟೆ ವರ್ಷಕ್ಕೆ. ಅವರೇ ರಿವರ್ಸ್ ಹೋಗ್ತಾ ಅವ್ರೆ ಅಣ್ಣವರು. ಪಾಪ ಒಂದೇ ಮಾತಿಗೆ, ಅಣ್ಣ ನಮ್ಮ ಗಾಡಿ ದೂರ ಹೋಗ್ಬೇಕಣ್ಣ, 1.5 ಕಿಲೋಮೀಟ್ರ್ ನಾನು ಮೇನ್ ರೋಡ್ಗೆ ಹೋಗೋ ತನಕ ರಿವರ್ಸ್ ಹೊಡಿಬೇಕಿತ್ತು. ಅಲ್ಲಿ ಗಂಟ ಜಾಗ ಇವ್ರ ದಾರಿ ಎಲ್ಲ ಇದ್ರೆ ಅಲ್ಲಿ ಗಂಟ ಹೋಗ್ಬಿಡ್ತಾರೆ ಅವರು. ನಮ್ಮ ಶಿಷ್ಯ ಅವ್ನು ಹೇಳ್ತಾನೆ, ನೋಡ್ಕೊಂತ ಹೋಗ್ತಾ ಇದ್ವಿ. 2 ದಾವಣಗೆರೆ ಗಾಡಿ ಅಲ್ಲಿ ಸಿಕ್ಕಿದ್ರು. ನಮ್ಮ ರೆಸಾರ್ಟಲ್ಲಿ ಅವರು ಆಲ್ಟ್ ಆಗಿದ್ರು. ಹೋಗ್ತಾ ಇದೀವಿ, ನೋಡ್ಬೇಕು. ನಮ್ಮ ಸರ್ ಕೂಡ ಡಾಕ್ಟ್ರು, ಅವರು ಹೇಳೋದು ಹೋಗ್ತಾವ್ರೆ ದಾರಿ ಮಾಡೋಕ್ಕೆ. ಹಿಂಗಿದೆ ಕಷ್ಟ, ನೋಡ್ಕೊಂಡು ಹೋಗ್ಬೇಕು. ಬಂತು ಅಲ್ಲಿ ಮುಂದೆ ಜಾಗ ಐತೆ, ಅಲ್ಲಿ ಅಲ್ಲಿ ಹಾಕ್ಕೊಂತಾರೆ ಅವರು, ನಾವು ಹೋಗೋದು. ಇಲ್ಲಿ ಇವಾಗ ಜಾಗ ಸಿಕ್ತು, ಅಲ್ಲಿ ಸೈಡ್ಗೆ ಸ್ವಲ್ಪ ಸೈಡ್ಗೆ ಹೋಗ್ಬಿಟ್ರೆ ನನ್ನ ಗಾಡಿ ಆರಾಮ್ ಪಾಸ್ ಆಗ್ಬಿಡುತ್ತೆ. ಈ ಗಾಡಿ ಇಲ್ಲ ಆಗ್ತಾರಣ ನಾನು ಸ್ವಲ್ಪ ಥ್ಯಾಂಕ್ಸ್ ಬ್ರೋ. ಹಿಂಗಿದೆ ರೆಸಾರ್ಟ್ಗಳು ರೋಡ್ ನಮ್ದು. ಇಷ್ಟಿಷ್ಟು ಚಿಕ್ಕ ರೋಡ್ ಮಾಡ್ತಾರೆ, ಅಷ್ಟು ದೊಡ್ಡ ರೆಸಾರ್ಟ್ ಇಡ್ತಾರೆ. ಒಂದು ಸ್ಪೀಚ್ ಚೆಕ್ಔಟ್ ಆಯಿತು, ಹೋಗ್ತಾ ಇದ್ದೀವಿ. ಮುಂದೆ ಹುಬ್ಳಿಯಲ್ಲಿ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ರೋಡು ಅಪ್ ಆಗ್ತಾ ಇದ್ದೀವಿ. ಆ ಕಡೆಯಿಂದ ಬರ್ತಾ ಡೌನ್, ಈ ಕಡೆಯಿಂದ ಹೋಗ್ತಾ ಅಪ್ಪು ಆರಾಮಾಗಿ ಹೋಗೋಣ. ನೆಟ್ವರ್ಕಿಲ್ಲ, ಏನೂ ಇಲ್ಲ, ಹಿಂಸೆ ಆಗ್ತದೆ. ಹಾಯ್ ಫ್ರೆಂಡ್ಸ್, ಧಾರವಾಡ ಮಿಶ್ರಾ ಪೇಡಾಗಿ ಇವಾಗ ಟಿಫನ್ಗೆ ಹಾಕಿದ್ವಿ. ಟಿಫನ್ ಮಾಡ್ತೀನಿ ಅಂತ ಹೇಳಿದ್ರು. ಊಟನಾದ್ರು ಮಾಡ್ಕೊಂಬಲ್ಲಿ, ಟಿಫನ್ ಆದ್ರೂ ಮಾಡ್ಕೊಂಬಲ್ಲಿ. ನಮ್ಮ ಗಾಡಿಯಲ್ಲಿ ಒಳಗಡೆ ಪಾರ್ಕ್ ಮಾಡಿ ಬಂದೆ. ಅಲ್ಲಿ ವಿಡಿಯೋ ಏನು ಮಾಡಕ್ಕೆ ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ.
ಯಾರೇ ಅದು ಎಲ್ಲ ನಮ್ಮ ಹುಡುಗ ಮರೆಸ್ಬಿಡ್ತಾನೆ, ಇನ್ನೊಂದು ನೆನ್ಪಿಟ್ಕೊಳ್ಬೇಕಂತ ನೆನ್ಪಿಟ್ಕೊಂಡಿರ್ತೀನಿ, ಅದನ್ನೆಲ್ಲ ಮರೆಸ್ಬಿಡ್ತಾನೆ. ಅಲ್ಲಿಂದ ಅಲ್ಲಿ ಬಿಟ್ಟಾಗಿಂದ ಅಲ್ಲಿಂದ ನಾನ್ ಸ್ಟಾಪಾಗಿ ಬಂದು ಎಲ್ಲೇ ನಿಲ್ಲಿಸ್ತಿಲ್ಲ. ಇಲ್ಲಿ ಬಂದು ಇವಾಗ ಹಾಕಿದೆ, ಊಟ ಗೀಟ ಮಾಡ್ಕೊಂಡು ಸುಸ್ತಾಗಿ ಹೋದ್ರೆ ಡೈರೆಕ್ಟ್ ಟೂರು. ದೊಡ್ಡದಾಗೈತೆ ಇದು. ನಿನ್ನೆ ಇಲ್ಲ ನಿಲ್ಸಿದ್ದು, ಇಲ್ಲಿ ರೋಡ್ಗೆ ಹಾಕಿದ್ದೆ, ಇವತ್ತು ಒಳಗಡೆ ಹಾಕಿದ್ದೆ. ಯೂಟ್ಯೂಬಲ್ಲಿ ಅಪ್ಲೋಡಿಗೆ ಬಿಟ್ಟಿದ್ದೀನಿ, ಇನ್ನೂ ಆಗ್ತಾಯಿಲ್ಲ. ಇನ್ನೊಂದು ವಿಡಿಯೋ ಬರುತ್ತೆ ಇವಾಗ, ಬಂದಿರುತ್ತೆ ನೀವು ನೋಡೋಷ್ಟೊತ್ತು. ಮತ್ತೆ ಸಿಗೋಣ, ಏನು ಮಾಡ್ತೀನಿ ನೀವು ಸಿಗೋಣ. ನಾನು ಊಟ ಮಾಡಿ ಇವಾಗ ಬಂದಿರ್ತ ಗೋಬಿ ರೈಸ್ ದೋಖ ಮಾಡ್ಬಿಟ್ಟು ಇಲ್ಲ. ಅವು ನಮ್ಮ ಕಸ್ಟಮರ್ ಎಲ್ಲ ಊಟ ಆಯ್ತು. ನಮ್ಮ ತಮ್ಮಂದು ಇವಾಗ ಮತ್ತೆ ಏನಂದಲ್ಲ ಅವನ ಏನಂದ ಇಲ್ಲೈತಿ ಗಾಡಿ. ಹಳ್ಳಿಗಳು ಟೋಲ್ಗೆ ಬಂದು ಸ್ವಲ್ಪ ಟೀ ಹಾಕೊಂಡು ಟೀ ಕುಡ್ಕೊಂಡು ನಮ್ಮ ಕಸ್ಟಮರ್ ಎಲ್ಲ ಟೀ ಕುಡಿತಾ ಇರೋದ. ಟೀ ಕುಡ್ಕೊಂಡು ಆರಾಮ ಹೋಗೋಣ. ದೂರ ಐತೆ, ಅಲ್ಲಿಂದ ಊಟ ಮಾಡಿದ್ರೆ ಅಲ್ಲಿ ನಿಲ್ಲಿಸಿಲ್ಲ, ಸ್ಟಾಪ್ ಮಾಡಿಲ್ಲ. ಈಗ ಇಲ್ಲಿ ಒಂದು ಟೀ ಕುಡಿತೀವಿ. ನಮ್ಮ ಕಸ್ಟಮರೇ ನಾವು ಡಿಸ್ಕಷನ್ ಮಾಡ್ತವ್ರೆ. ನಾಯಿಗಳು ಅಲ್ಲೋಡಿ ಅದೇ ಮೇಲ್ಗಡೆ ಇಲ್ಲಿ ಆಯ್ತು. ಬನ್ನಿ ನಿಧಾನ ಹೋಗೋಣ, ನಿದ್ದೆ ಬರ್ತದೆ ಸ್ವಲ್ಪ ಲೈಟ್ ಹಿಂಗೆ. ಓಕೆ ಫ್ರೆಂಡ್ಸ್, ಇದಿತ್ತು ದಾಂಡೇಲಿ ಟ್ರಿಪ್ಪು. ನೆಕ್ಸ್ಟ್ ಮತ್ತೆ ಬರ್ತಿರ್ತವೆ, ಎಲ್ಲ ತೋರಿಸ್ತೀನಿ, ಪ್ರತಿಯೊಂದನ್ನು ಹೇಳ್ತೀನಿ ನಿಮಗೆ. ಎಲ್ಲೆಲ್ಲಿ ಹೋಗ್ತೀನೋ ಎಲ್ಲ ತೋರಿಸ್ತೀನಿ, ಎಲ್ಲೆಲ್ಲಿ ನೀವು ಹೋಗಬೇಕು ಅದನ್ನು ಹೇಳ್ತೀನಿ, ಎಲ್ಲೆಲ್ಲಿ ಹೋದರೆ ಚೆನ್ನಾಗಿರುತ್ತೆ ಎಲ್ಲೆಲ್ಲ ಅದನ್ನು ಹೇಳ್ತೀನಿ. ಮತ್ತು ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇದು ನಮ್ಮ ಮನೆ ಹೋಗೋ ರೋಡು, ನಮ್ಮ ಊರಿಗೆ ಹೋಗೋ ರೋಡು, ಇಸ್ಲಾಂಪುರ ಸರ್ಕಲಿಂದ. ನಿಧಾನ ಓಡಿಸಿ, ಫ್ಯಾಮಿಲಿ ಕಾಯ್ತಾ ಇರುತ್ತೆ, ಮನೇಲಿ ಎಲ್ಲ ಕಾಯ್ತಾ ಇರುತ್ತೆ. ವಿಡಿಯೋ ಸ್ವಲ್ಪ ಲೆಂತಿ ಆಗ್ತಿದ್ದಾವೆ, ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನನಗೂ ಗೊತ್ತಾಗ್ತಾ ಇಲ್ಲ ಅದು ಹೆಂಗೆ ಎಡಿಟ್ ಮಾಡಿ ಹೆಂಗೆ ಬಿಡಬೇಕು ಅಂತ. ಆದರೂ ಬಿಡ್ತಾ ಇದ್ದೀನಿ. ನಾನು ವಿಡಿಯೋ ಮಾಡೋದು ಸ್ಟಾಪ್ ಮಾಡಲ್ಲ. ಕೆಲವೊಂದು ಜನ ಒಂದು 6-7 ವಿಡಿಯೋ ಹಾಕ್ಬಿಟ್ಟು ವ್ಯೂಸ್ ಬಂದಿಲ್ಲ, ಇದು ಬಂದಿಲ್ಲ ಅಂತ ಸ್ಟಾಪ್ ಮಾಡ್ತಾರೆ. ಬಟ್ ನಾನಂತೂ ಸ್ಟಾಪ್ ಮಾಡಲ್ಲ, ಯಾಕೆಂದರೆ ಡಿಸೈಡ್ ಆಗುತ್ತೆ ಇದರಲ್ಲಿ ಏನೋ ಒಂದು ಗ್ರೋತು ಸಿಗಬೇಕು ಅಂತ. ಇಲ್ಲ ಅಂದರೆ ನಾನು ಸ್ಟಾರ್ಟೇ ಮಾಡ್ತಾಯಿದ್ದೆ, ಇದರಲ್ಲಾದರೂ ಏನೋ ಒಂದು ಗ್ರೋತ್ ಸಿಗಲಿ, ಏನಾದರೂ ಆಗುತ್ತೆ ಅಂತ ಮಾಡ್ತಾಯಿದ್ದೆ. ಕಸ್ಟಮರ್ ಚಾಕ್ಲೇಟ್ ಕೊಟ್ಟಿದ್ರು, ಚಾಕ್ಲೇಟ್ ಇದ್ದಾಯಿತು. ಏನಿಲ್ಲ, ಆಯಿತು, ಓಕೆ ಬಾಯ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನೆಕ್ಸ್ಟ್ ಡ್ಯೂಟಿದಲ್ಲಿ ವೀಡಿಯೋ ಹಾಕೋದು. ಡ್ಯೂಟಿ ಇಲ್ಲಾಂದ್ರೆ ನಾನು ವೀಡಿಯೋ ನಾನು ಮಾಡೋದೇ ಆ್ಯಕ್ಚುಲಿ ಟ್ರಾವೆಲ್ ಬ್ಲಾಗು. ಖಾಲಿ ಟೈಮಲ್ಲಿ ಸುಮ್ಮನೆ ಅನ್ನೆಸೆಸ್ ಚೀಸ್ ತೋರಿಸೋದಂಗೆ ಇಷ್ಟ ಇಲ್ಲ. ಮಾಡೋದೇ ಆ್ಯಕ್ಚುಲಿ ಟ್ರಾವೆಲ್ ಬ್ಲಾಗು. ಟ್ರಾವೆಲಿಂಗ್ ರಿಲೇಟೆಡ್ ಇದ್ದರೆ ಆಗ್ತದೆ, ಇಲ್ಲಾಂದರೆ ವೀಡಿಯೋನೇ ಮಾಡೋಣ. ಓಕೆನಾ? ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನಾವು ಮಲಗ್ತಿದ್ದೀವಿ. ಇಲ್ಲೇ ಬಂತು, ನಮ್ಗೆ ಇನ್ನೊಂದು ಕಿಲೋಮೀಟ್ರ್ ಹೋದರೆ ನಮ್ಮ ಊರು ಬರುತ್ತೆ, ಅದೇನು ತೋರಿಸಲ್ಲ. ಆಯಿತು, ಓಕೆ, ಮತ್ತೆ ಸಿಗೋಣ, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.